ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಈ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗುವ ಸಾಧ್ಯತೆ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ರಮ್ಯಾ ರಹಸ್ಯ. ರಮ್ಯಾ ಜೊತೆ ಕೈ ನಾಯಕನಿಗೆ ಲಿಂಕ್. ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬೆನ್ನತ್ತಿದ ಡಿಆರ್ಐ. ಸ್ಯಾಂಡಲ್ವುಡ್ ಸ್ಟಾರ್ ಮಾಣಿಕ್ಯನ ಮನಸ್ಸು ಕದ್ದ ಚಂದುಳ್ಳಿ ಚೆಲುವೆ. ಆದ್ರೆ ಈಕೆ ಮಾಡಿದ ಘನಂದಾರಿ ಕೆಲಸ ಇಡೀ ಚಿತ್ರರಂಗಕ್ಕೆ ಶಾಕ್ ಕೊಟ್ಟಿದೆ. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್, 30 ದೇಶಗಳಲ್ಲಿ ಸುತ್ತಾಡಿದ ನಟಿ ರಮ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೂ ಇದ್ಯಂತೆ ನಟ್ಟು. ಎಸ್, ನಟಿ ರಮ್ಯಾ ರಾವ್ ತಪ್ಪಿಸಿಕೊಳ್ಳಲು ಪ್ರತಿಷ್ಠಿತ ಸಚಿವ ಐಪಿಎಸ್ ಅಧಿಕಾರಿ ಬಳಸಿಕೊಂಡ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಒಂದೊಂದು ಹೆಸರುಗಳು ಬಯಲಾಗ್ತಾ ಇದೆ. ಇನ್ನು ಅರೆಸ್ಟ್ ಆಗಿರೋ ನಟಿಗೂ ಕಾಂಗ್ರೆಸ್ ನಾಯಕರಿಗೂ ಭಾರಿ ನಂಟು ಇದೆಯಂತೆ ಎನ್ನಲಾಗ್ತಾ ಇದೆ. ನಟಿಯ ಕೃತ್ಯದ ಹಿಂದೆ ಹಲವು ಪ್ರಭಾವಿ ಕೈಗಳು ಇರೋ ಶಂಕೆ ವ್ಯಕ್ತವಾಗಿದೆ. ರಮ್ಯಾಗೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿ ಜೊತೆ ಸಂಪರ್ಕವಿದ್ಯಂತೆ. ಆರೋಪಿ ರಮ್ಯಾ ಮದುವೆಗೆ ಆ ಸಚಿವರು ಹೋಗಿದ್ರಂತೆ. ಇನ್ನು ಒಂದು ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ನಟಿ ಕಮಿಷನ್ ಪಡಿತಾ ಇದ್ಲಂತೆ. ರಮ್ಯಾ ರಾವ್ಗೆ ಸಿಗುತ್ತಾ ಬೇಲ್? ನಾಳೆ ಬೇಲ್ಗಾಗಿ ಅರ್ಜಿ ವಿಚಾರಣೆ. ಸದ್ಯ ಎಲ್ಲಿಂದ ಗೋಲ್ಡ್ ತರ್ತಿದ್ರು, ಎಲ್ಲಿಗೆ ಗೋಲ್ಡ್ ಸಾಗಾಟ ಆಗ್ತಿತ್ತು ಅನ್ನೋದರ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಇಂದು ಕೋರ್ಟ್ನಲ್ಲಿ ಇನ್ನು 3 ದಿನ ಕಸ್ಟಡಿಗೆ ನೀಡಿ ಅಂತ ಡಿಆರ್ಐ ಮನವಿ ಮಾಡಿದೆ. ಆದ್ರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ರಮ್ಯಾ ಪರ ವಕೀಲರು ವಿಚಾರಣೆ ಆಗಿದೆ, ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ವಕಾಲತ್ತು ವಹಿಸಿದ್ರು. ಇಬ್ಬರ ವಾದ ಕೇಳಿ ನಾಳೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಕೇಸ್ ಸ್ಫೋಟಕ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಡಿಕೆ ಶಿವಕುಮಾರ್ ಪರ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಈ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗುವ ಸಾಧ್ಯತೆ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ರಮ್ಯಾ ರಹಸ್ಯ. ರಮ್ಯಾ ಜೊತೆ ಕೈ ನಾಯಕನಿಗೆ ಲಿಂಕ್. ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬೆನ್ನತ್ತಿದ ಡಿಆರ್ಐ. ಸ್ಯಾಂಡಲ್ವುಡ್ ಸ್ಟಾರ್ ಮಾಣಿಕ್ಯನ ಮನಸ್ಸು ಕದ್ದ ಚಂದುಳ್ಳಿ ಚೆಲುವೆ. ಆದ್ರೆ ಈಕೆ ಮಾಡಿದ ಘನಂದಾರಿ ಕೆಲಸ ಇಡೀ ಚಿತ್ರರಂಗಕ್ಕೆ ಶಾಕ್ ಕೊಟ್ಟಿದೆ. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್, 30 ದೇಶಗಳಲ್ಲಿ ಸುತ್ತಾಡಿದ ನಟಿ ರಮ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೂ ಇದ್ಯಂತೆ ನಟ್ಟು. ಎಸ್, ನಟಿ ರಮ್ಯಾ ರಾವ್ ತಪ್ಪಿಸಿಕೊಳ್ಳಲು ಪ್ರತಿಷ್ಠಿತ ಸಚಿವ ಐಪಿಎಸ್ ಅಧಿಕಾರಿ ಬಳಸಿಕೊಂಡ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಒಂದೊಂದು ಹೆಸರುಗಳು ಬಯಲಾಗ್ತಾ ಇದೆ. ಇನ್ನು ಅರೆಸ್ಟ್ ಆಗಿರೋ ನಟಿಗೂ ಕಾಂಗ್ರೆಸ್ ನಾಯಕರಿಗೂ ಭಾರಿ ನಂಟು ಇದೆಯಂತೆ ಎನ್ನಲಾಗ್ತಾ ಇದೆ. ನಟಿಯ ಕೃತ್ಯದ ಹಿಂದೆ ಹಲವು ಪ್ರಭಾವಿ ಕೈಗಳು ಇರೋ ಶಂಕೆ ವ್ಯಕ್ತವಾಗಿದೆ. ರಮ್ಯಾಗೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿ ಜೊತೆ ಸಂಪರ್ಕವಿದ್ಯಂತೆ. ಆರೋಪಿ ರಮ್ಯಾ ಮದುವೆಗೆ ಆ ಸಚಿವರು ಹೋಗಿದ್ರಂತೆ. ಇನ್ನು ಒಂದು ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ನಟಿ ಕಮಿಷನ್ ಪಡಿತಾ ಇದ್ಲಂತೆ. ರಮ್ಯಾ ರಾವ್ಗೆ ಸಿಗುತ್ತಾ ಬೇಲ್? ನಾಳೆ ಬೇಲ್ಗಾಗಿ ಅರ್ಜಿ ವಿಚಾರಣೆ. ಸದ್ಯ ಎಲ್ಲಿಂದ ಗೋಲ್ಡ್ ತರ್ತಿದ್ರು, ಎಲ್ಲಿಗೆ ಗೋಲ್ಡ್ ಸಾಗಾಟ ಆಗ್ತಿತ್ತು ಅನ್ನೋದರ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಇಂದು ಕೋರ್ಟ್ನಲ್ಲಿ ಇನ್ನು 3 ದಿನ ಕಸ್ಟಡಿಗೆ ನೀಡಿ ಅಂತ ಡಿಆರ್ಐ ಮನವಿ ಮಾಡಿದೆ. ಆದ್ರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ರಮ್ಯಾ ಪರ ವಕೀಲರು ವಿಚಾರಣೆ ಆಗಿದೆ, ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ವಕಾಲತ್ತು ವಹಿಸಿದ್ರು. ಇಬ್ಬರ ವಾದ ಕೇಳಿ ನಾಳೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಕೇಸ್ ಸ್ಫೋಟಕ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಡಿಕೆ ಶಿವಕುಮಾರ್ ಪರ
ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಈ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗುವ ಸಾಧ್ಯತೆ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ರನ್ಯಾ ರಹಸ್ಯ. ರನ್ಯಾ ಜೊತೆ ಕೈ ನಾಯಕನಿಗೆ ಲಿಂಕ್. ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬೆನ್ನತ್ತಿದ ಡಿಆರ್ಐ. ಸ್ಯಾಂಡಲ್ವುಡ್ ಸ್ಟಾರ್ ಮಾಣಿಕ್ಯನ ಮನಸ್ಸು ಕದ್ದ ಚಂದುಳ್ಳಿ ಚೆಲುವೆ. ಆದ್ರೆ ಈಕೆ ಮಾಡಿದ ಘನಂದಾರಿ ಕೆಲಸ ಇಡೀ ಚಿತ್ರರಂಗಕ್ಕೆ ಶಾಕ್ ಕೊಟ್ಟಿದೆ. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್, 30 ದೇಶಗಳಲ್ಲಿ ಸುತ್ತಾಡಿದ ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೂ ಇದ್ಯಂತೆ ನಟ್ಟು. ಎಸ್, ನಟಿ ರನ್ಯಾ ರಾವ್ ತಪ್ಪಿಸಿಕೊಳ್ಳಲು ಪ್ರತಿಷ್ಠಿತ ಸಚಿವ ಐಪಿಎಸ್ ಅಧಿಕಾರಿ ಬಳಸಿಕೊಂಡ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಒಂದೊಂದು ಹೆಸರುಗಳು ಬಯಲಾಗ್ತಾ ಇದೆ. ಇನ್ನು ಅರೆಸ್ಟ್ ಆಗಿರೋ ನಟಿಗೂ ಕಾಂಗ್ರೆಸ್ ನಾಯಕರಿಗೂ ಭಾರಿ ನಂಟು ಇದೆಯಂತೆ ಎನ್ನಲಾಗ್ತಾ ಇದೆ. ನಟಿಯ ಕೃತ್ಯದ ಹಿಂದೆ ಹಲವು ಪ್ರಭಾವಿ ಕೈಗಳು ಇರೋ ಶಂಕೆ ವ್ಯಕ್ತವಾಗಿದೆ. ರನ್ಯಾಗೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿ ಜೊತೆ ಸಂಪರ್ಕವಿದೆಯಂತೆ. ಆರೋಪಿ ರನ್ಯಾ ಮದುವೆಗೆ ಆ ಸಚಿವರು ಹೋಗಿದ್ರಂತೆ. ಇನ್ನು ಒಂದು ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ನಟಿ ಕಮಿಷನ್ ಪಡಿತಾ ಇದ್ಲಂತೆ. ರನ್ಯಾ ರಾವ್ಗೆ ಸಿಗುತ್ತಾ ಬೇಲ್? ನಾಳೆ ಬೇಲ್ಗಾಗಿ ಅರ್ಜಿ ವಿಚಾರಣೆ. ಸದ್ಯ ಎಲ್ಲಿಂದ ಗೋಲ್ಡ್ ತರ್ತಿದ್ರು, ಎಲ್ಲಿಗೆ ಗೋಲ್ಡ್ ಸಾಗಾಟ ಆಗ್ತಿತ್ತು ಅನ್ನೋದರ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಇಂದು ಕೋರ್ಟ್ನಲ್ಲಿ ಇನ್ನು 3 ದಿನ ಕಸ್ಟಡಿಗೆ ನೀಡಿ ಅಂತ ಡಿಆರ್ಐ ಮನವಿ ಮಾಡಿದೆ. ಆದ್ರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ರನ್ಯಾ ಪರ ವಕೀಲರು ವಿಚಾರಣೆ ಆಗಿದೆ, ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ವಕಾಲತ್ತು ವಹಿಸಿದ್ರು. ಇಬ್ಬರ ವಾದ ಕೇಳಿ ನಾಳೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಕೇಸ್ ಸ್ಫೋಟಕ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಡಿಕೆ ಶಿವಕುಮಾರ್ ಪರ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಡಿಆರ್ಐ ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಈ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗುವ ಸಾಧ್ಯತೆ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ರನ್ಯಾ ರಹಸ್ಯ. ರನ್ಯಾ ಜೊತೆ ಕೈ ನಾಯಕನಿಗೆ ಲಿಂಕ್. ಗೋಲ್ಡ್ ಸ್ಮಗ್ಲಿಂಗ್ ಜಾಲ ಬೆನ್ನತ್ತಿದ ಡಿಆರ್ಐ. ಸ್ಯಾಂಡಲ್ವುಡ್ ಸ್ಟಾರ್ ಮಾಣಿಕ್ಯನ ಮನಸ್ಸು ಕದ್ದ ಚಂದುಳ್ಳಿ ಚೆಲುವೆ. ಆದ್ರೆ ಈಕೆ ಮಾಡಿದ ಘನಂದಾರಿ ಕೆಲಸ ಇಡೀ ಚಿತ್ರರಂಗಕ್ಕೆ ಶಾಕ್ ಕೊಟ್ಟಿದೆ. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್, 30 ದೇಶಗಳಲ್ಲಿ ಸುತ್ತಾಡಿದ ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಕಾಂಗ್ರೆಸ್